ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲೋ ಕ್ರಿಯೇಷನ್. ಸೊ ನೋಡಿ ನನ್ನ ಕೈಯಲ್ಲಿ ಇಷ್ಟೊಂದು ಬ್ಲೌಸ್ ಗಳಿದೆ ನಿಮ್ಗೋಸ್ಕರ ಅಂತ ಹೇಳಿ ಮೀಶೋದಿಂದ ನೋಡಿ 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 ಚೂಸ್ ಮಾಡಿ ಒಳ್ಳೆ ರಿವ್ಯೂ ಇರೋದನ್ನ ತರಿಸಿದೀನಿ. ಸೊ ಟೋಟಲ್ 13 ಬ್ಲೌಸ್ ಗಳ ರಿವ್ಯೂ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಮತ್ತೆ ನೀವು ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ನನ್ನ ವಿಡಿಯೋವನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ತರಿಸ್ಕೊಂಡಂತ 13 ಬ್ಯೂಟಿಫುಲ್ ಬ್ಲೌಸಸ್ ಅನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನಿಮ್ಗೋಸ್ಕರ ಅಂತ ನಾನು ತರಿಸಿದೀನಿ. ಸೊ ಹಿಂದೆನೂ ಕೂಡ ನಾನು ಬ್ಲೌಸ್ ಗಳ ವಿಡಿಯೋವನ್ನ ಹಾಕಿದಾಗ ನೀವೆಲ್ರಿಗೂ ತುಂಬಾನೇ ಇಷ್ಟ ಆಗಿತ್ತು. ಹಾಗಾಗಿ ನನ್ಗನ್ನಿಸ್ತು ಮೇ ಬಿ ಬ್ಲೌಸ್ ಗಳ ವಿಡಿಯೋ ಹಾಕಿದಾಗ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ನಾನು ಹಾಕೋ ರಿವ್ಯೂ ನಿಮ್ಗೆ ಹೆಲ್ಪ್ ಆದ್ರೆ ನನ್ಗೂ ಕೂಡ ಖುಷಿ ಆಗುತ್ತೆ. ಸೊ ಹಂಗಂತ ಹೇಳಿ ನಾನು ಇನ್ನೇನ್ ಹಬ್ಬಗಳು ಬಂತಲ್ವಾ, ನಿಮ್ಮ ಹೊಸ ಹೊಸ ಸೀರೆಗಳು ಬಂದಿರುತ್ತೆ, ಅರ್ಜೆಂಟ್ ಅಲ್ಲಿ ಬ್ಲೌಸ್ ಹೊಲ್ಸ್ಕೊಳಕ್ ಆಗಿರೋದಿಲ್ಲ ಅಂತ ಟೈಮ್ ಅಲ್ಲಿ ಯೂಸ್ ಮಾಡಬಹುದಾದಂತ ಬ್ಯೂಟಿಫುಲ್ ಕಲೆಕ್ಷನ್ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಹೆಚ್ಚು ತಡ ಮಾಡೋದು ಬೇಡ, ಬೇಗ ಬೇಗನೆ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಪ್ರತಿ ಸಲ ಹೇಳ್ದಂತೆ ಲಾಂಗ್ ವಿಡಿಯೋಸ್ ಗಳಿಗೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ ಇನ್ಬಾಕ್ಸ್ ಗೆ ಲಿಂಕ್ ಗಳು ಬರೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಸೊ ಮತ್ತೆ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಇವತ್ತು ಹಾಕೊಂಡಿರೋ ಜ್ಯುವೆಲರಿ ಏನಿದೆ ನೋಡಿ, ಇದು ಕೂಡ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ಇದು ಚೋಕರ್ ಬರ್ತಾ ಇದೆ ವಿತ್ ಟೆಂಪಲ್ ಡಿಸೈನ್ ಅಂತ ಹೇಳ್ತೀವಲ್ಲ, ಲಕ್ಷ್ಮಿ ಡಿಸೈನ್ ಮತ್ತೆ ವಿತ್ ಹ್ಯಾಂಗಿಂಗ್ ಬೀಡ್ಸ್ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಎಷ್ಟು ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ, ಮೇ ಬಿ ನಾನು ಇಲ್ಲಿ ಹತ್ರದಲ್ಲಿ ನಿಮ್ಗೆ ಕ್ಲೋಸ್ ಅಪ್ ಅಲ್ಲಿ ತೋರಿಸುವಂತ ಒಂದು ಚಿಕ್ಕ ವಿಡಿಯೋವನ್ನು ಕೂಡ ಹಾಕ್ತೀನಿ, ನೀವು ಚೆಕ್ ಮಾಡಬಹುದು. ಜೊತೆಗೆ ಇಯರಿಂಗ್ಸ್ ಕೂಡ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿದೆ. ಒಂದ್ ರೀತಿ ಜುಮ್ಕಾ ಮತ್ತೆ ಮೇಲ್ಗಡೆ ಈ ತರ ಸ್ಟೋನ್ ಇದೆ, ಸಖತ್ ಪ್ರೀಮಿಯಂ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ನಾನು ಇವತ್ತು ಉಟ್ಕೊಂಡಿರೋ ಸೀರೆ ಕೂಡ ನಿಮ್ಗೆ ನಾನು ತೋರಿಸ್ತಿದ್ದೀನಲ್ಲ, ಇದು ಕೂಡ ನಾನು ಮೀಶೋದಿಂದಾನೇ ಪರ್ಚೇಸ್ ಮಾಡಿದೀನಿ. ಬ್ಲಾಕ್ ಲವರ್ಸ್ಗೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಲವ್ ದಿಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ನಿಮ್ಗೆ ಪಾರ್ಟಿ ಮತ್ತೆ ರಿಸೆಪ್ಷನ್, ನೈಟ್ ಫಂಕ್ಷನ್ಸ್ ಏನಾದ್ರು ಇದ್ರೆ ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಜಾರ್ಜೆಟ್ ಸ್ಯಾರಿ ಮೇಲೆ ನಿಮ್ಗೆ ಈ ತರ ಕಂಪ್ಲೀಟ್ ಸೀಕ್ವೆನ್ಸ್ ವರ್ಕ್ ಮಾಡಿದ್ದಾರೆ. ಗೋಲ್ಡನ್ ಸೀಕ್ವೆನ್ಸ್ ವರ್ಕ್ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿದೆ. ಹಾಗೆ ಇದಕ್ಕೆ ಎರಡು ಸೈಡ್ ಈ ರೀತಿ ಬಾರ್ಡರ್ಗೆ ತುಂಬಾ ಹೈಲೈಟ್ ಆಗೋತರ ವರ್ಕ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತೆ ಇದಕ್ಕೆ ಅಟ್ಯಾಚ್ಡ್ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ. ಬಟ್ ನಾನೇನ್ ಮಾಡಿದೀನಿ, ನಾನೊಂದು ಕ್ರಾಪ್ ಟಾಪ್ ಇದೆ ನನ್ನ ಹತ್ರ, ಬ್ಲಾಕ್ ಕಲರ್ ತಗೊಂಡಿದ್ದೆ. ಸೊ ಫುಲ್ ಸ್ಲೀವ್ಸ್ ಬರ್ತಾ ಇದೆ, ಇದನ್ನ ಮ್ಯಾಚ್ ಮಾಡ್ಕೊಂಡಿದೀನಿ. ಬಟ್ ಪರವಾಗಿಲ್ಲ, ಇದಕ್ಕೂ ಮ್ಯಾಚ್ ಆಗಿದೆ ಅಂತ ನನಗೆ ಅನಿಸ್ತಿದೆ. ನೀವ್ ಹೇಳಿ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿ. ಹಾಗೆ ಈ ಸೀರೆ, ಬ್ಲೌಸ್ ಮತ್ತೆ ಜ್ಯುವೆಲ್ರಿಗಳ ಲಿಂಕ್ ಅನ್ನು ಕೂಡ ನಾನು ನಿಮ್ಗೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಬನ್ನಿ ಇವತ್ತಿನ ಒಂದು ಬ್ಲೌಸ್ ಗಳು ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೂರು ಕಡೆನೂ ನೀವು ನಮ್ಮನ್ನ ಫಾಲೋ ಮಾಡ್ಕೋಬಹುದು, ಸಬ್ಸ್ಕ್ರೈಬ್ ಮಾಡಬಹುದು, ವಿಡಿಯೋಸ್ ಗಳನ್ನ ನೋಡಬಹುದು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬನ್ನಿ ಇವತ್ತಿನ ಫಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಸೊ ಇವತ್ತಿನ ಫಸ್ಟ್ ಬ್ಲೌಸ್ ನೋಡಿ ಈ ರೀತಿಯಾಗಿದೆ. ಸಿಕ್ಕಾಪಡೆ ಚೆನ್ನಾಗಿರುವಂತಹ ಮೆಟೀರಿಯಲ್ ಅಲ್ಲಿ ಬಂದಿದೆ. ಕಾಟನ್ ಅಲ್ಲ, ಇದು ಒಂದ್ ರೀತಿ ಸಿಲ್ಕ್ ತರ ಫೀಲ್ ಕೊಡ್ತಾ ಇದೆ, ಕಾಣಿಸ್ತಿದೆಯಲ್ಲ. ಹಾಗೆ ಇದ್ರ ಮೇನ್ ಹೈಲೈಟ್ ಇದಕ್ಕೆ ಇರುವಂತಹ ಕಮಲದ ಹೂವಿನ ಡಿಸೈನ್ಸ್, ಲೋಟಸ್ ಡಿಸೈನ್ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಒಂದ್ ಚೂರ್ ಅಲ್ಲಲ್ಲಿ ನಿಮ್ಗೆ ಈ ತರ ಆರಿ ವರ್ಕ್ ಅನ್ನು ಕೂಡ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಈ ಹೈಲೈಟ್ ಇದ್ರ ಕಮಲದ ಹೂವಿನ ಡಿಸೈನ್ ಅಂತ ಹೇಳ್ಬೋದು. ಹಾಗೆ ಇದು ಪ್ಯಾಡೆಡ್ ಮತ್ತೆ ಫ್ರಂಟ್ ಹುಕ್ ಆಗಿರುತ್ತೆ. ಹಿಂದ್ಗಡೆಗೆ ನಿಮ್ಗೆ ಡೀಪ್ ಇಲ್ಲ, ಬಿಕಾಸ್ ಈ ತರ ಡಿಸೈನ್ಸ್ ಮಾಡಿದಾರಲ್ಲ, ಸಖತ್ತಾಗಿ ಕಾಣಿಸುತ್ತೆ. ಮಾತ್ರ ಹಿಂದ್ಗಡೆಗೆ ನಿಮ್ಗೆ ಕಂಪ್ಲೀಟ್ ಈ ಲೋಟಸ್ ಫ್ಲವರ್ ಇನ್ ಬಾರ್ಡರ್ ಏನಿದೆ ಅಲ್ಲಿ ಕಂಪ್ಲೀಟ್ ಈ ತರ ಚಿಕ್ಕದಾಗಿ ನಿಮ್ಗೆ ಆರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಸಖತ್ತಾಗಿ ಕಾಣಿಸುತ್ತೆ. ವಿತ್ ಲೈನಿಂಗ್ ಬರ್ತಾ ಇದೆ ಇದು, ಹಾಗಾಗಿ ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟೇಬಲ್ ಆಗಿದೆ. ನಾನು ಒಂದ್ 2-3 ಸೀರೆಗಳ ವಿಡಿಯೋವನ್ನ ಹಾಕಿದೀನಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿದ್ರೆ ನೀವು ನೋಡಿರ್ತೀರಾ. ಅದ್ರಲ್ಲಿ ಈ ಬ್ಲೌಸ್ ಅನ್ನ ಯೂಸ್ ಮಾಡಿದೀನಿ. ಈ ಒಂದೇ ಬ್ಲೌಸ್ ಅನ್ನ ಯೂಸ್ ಮಾಡ್ಬಿಟ್ಟು ನಾನು 3 ಬೇರೆ ಬೇರೆ ಸೀರೆಗಳನ್ನ ಉಟ್ಕೊಂಡಿರುವಂತ ರೀಲ್ ಅನ್ನ ಮಾಡಿ ಪೋಸ್ಟ್ ಮಾಡಿದೀನಿ. ಸೊ ನನ್ನ ಇನ್ಸ್ಟಂಟ್ ಅಪ್ಡೇಟ್ಸ್ ಗೆ ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಬೇಗನೆ ನಾನು ವಿಡಿಯೋಸ್ ಅನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ, ಯಾಕಂದ್ರೆ ಲಾಂಗ್ ವಿಡಿಯೋ ಅಲ್ಲ, ಹಾಗಾಗಿ. ಬನ್ನಿ ನೆಕ್ಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ನೆಕ್ಸ್ಟ್ ಬ್ಲೌಸ್ ನಾನು ತರಿಸಿರುವಂತದ್ದು ಇದು ನಿಮ್ಗೆ ರೆಡ್ ಕಲರ್ ಅಲ್ಲಿ ಬರ್ತಾ ಇದೆ. ಇದ್ರ ಹೈಲೈಟ್ ಏನು ಅಂತಂದ್ರೆ ಇದರ ಸ್ಲೀವ್ಸ್ ಏನಿದೆ ನೋಡಿ, ಈ ತರ ನಿಮ್ಗೆ ಏನ್ ಹೇಳ್ತಾರೆ, ಪಫ್ಡ್ ಸ್ಲೀವ್ಸ್, ಲೈಟ್ ಆಗಿ ಪಫ್ಡ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು. ಮತ್ತೆ ಇದು ಕೂಡ ನಿಮ್ಗೆ ಪ್ಯಾಡೆಡ್ ಬರ್ತಾ ಇದೆ, ಪ್ಯಾಡೆಡ್ ಬ್ಲೌಸ್ ಆಗಿರುತ್ತೆ ಇದು. ಹಿಂದ್ಗಡೆಗೆ ನೋಡಿ ಈ ತರ ಜಸ್ಟ್ ಒಂದು ಸಿಂಪಲ್ ಆಗಿ ಡೀಪ್ ಕೊಟ್ಟಿದ್ದಾರೆ. ಮತ್ತೆ ಈ ತರ ಒಂದು ಗೋಲ್ಡನ್ ಥ್ರೆಡ್ ಅಲ್ಲಿ ಟೈಯಿಂಗ್ ಕೂಡ ಡೋರಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಕೂಡ. ಹಿಂದೆ ನನ್ನ ಬ್ಲೌಸ್ ಹಾಲ್ ವಿಡಿಯೋದಲ್ಲಿ ಒಬ್ರು ಕೇಳಿದ್ರು ಗಿಡ್ಡ ತೋಳಿನ ಬ್ಲೌಸ್ ಇಲ್ವಾ ಅಂತ ಹೇಳಿ. ಒಂದೊಂದ್ಸಲ ಬರುತ್ತೆ, ಗಿಡ್ಡ ತೋಳಿಂದು ಇರುತ್ತೆ, ಸ್ಲೀವ್ಲೆಸ್ ಇರುತ್ತೆ, ಲಾಂಗ್ ಸ್ಲೀವ್ಸ್ ಇರುತ್ತೆ.
ಸೊ ಅದು ಒಂದೊಂದ್ಸಲಿ ಒಂದೊಂದ್ ತರ ಕಲೆಕ್ಷನ್ ತರಿಸ್ತೀನಲ್ಲ ಅದ್ರ ಮೇಲೆ ಹೋಗುತ್ತೆ. ಇದು ನಿಮ್ಗೆ ಜಸ್ಟ್ ರೆಡ್ ಕಲರ್ ಬ್ಲೌಸ್, ಇದಕ್ಕೆ ಯಾವ್ದೇ ಮತ್ತೆ ಹೈಲೈಟ್ ಆಗೋ ತರ ಏನಿಲ್ಲ. ಇದೇನು ಅಂತಂದ್ರೆ ಯಾವ್ದಾದ್ರು ನಿಮ್ಮ ಸೀರೆಗೆ ಆರಾಮಾಗಿ ಮ್ಯಾಚ್ ಮಾಡ್ಕೋಬಹುದು. ಅಂದ್ರೆ ಏನೂ ಡಿಸೈನ್ ಇಲ್ದೇ ಇರೋದಕ್ಕೆ ಆರಾಮಾಗಿ ನಿಮ್ಗೆ ರೆಡ್ ಬ್ಲೌಸ್ ಬೇಕು ಅಂತಿದ್ರೆ ಈ ಒಂದು ಬ್ಲೌಸ್ ಅನ್ನ ಮ್ಯಾಚ್ ಮಾಡ್ಕೋಬಹುದು. ಡೆಫಿನೆಟ್ಲಿ ವರ್ತ್ ಬೈ. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನಾನ್ ತರಿಸಿರೋದು, ಇದು ಕೂಡ ಒಂದು ಬ್ಯೂಟಿಫುಲ್ ಮೆಟೀರಿಯಲ್. ಈ ತರದ ಮೆಟೀರಿಯಲ್ ನೀವು ಕೂಡ ನೋಡಿರ್ತೀರಲ್ವಾ, ತುಂಬಾ ಬ್ಲೌಸ್ ಗಳಲ್ಲಿ ಈ ತರ ಬರ್ತಾ ಇದೆ. ಹಾಗೆ ಇದು ನಿಮ್ಗೆ ಪಫ್ಡ್ ಸ್ಲೀವ್ಸ್ ಆಗಿರುತ್ತೆ. ಸ್ಲೀವ್ಸ್ ನೋಡಿ ಈ ತರ ಪಫ್ಡ್ ಇದೆ. ಹಾಗೆ ಇದಕ್ಕೆ ಈ ತರ ಬಟನ್ ವರ್ಕ್ ಅನ್ನ ಮಾಡಿದ್ದಾರೆ ಸ್ಲೀವ್ಸ್ಗೆ. ಚೆನ್ನಾಗಿದೆ ಇದು, ಒಂದ್ ರೀತಿ ರಾಯಲ್ ಲುಕ್ ಕೊಡ್ತಾ ಇದೆ. ಅಲ್ಲಲ್ಲಿ ನಿಮ್ಗೆ ಸೀಕ್ವೆನ್ಸ್ ವರ್ಕ್ ಕೂಡ ಮಾಡಿದ್ದಾರೆ. ಹತ್ರದಿಂದ ಕಾಣಿಸ್ತಿದೆ ಅನ್ಕೊಳ್ತೀನಿ. ಹಾಗೆ ಇದು ನಿಮ್ಗೆ ಪ್ಯಾಡೆಡ್ ಬ್ಲೌಸ್ ಆಗಿರುತ್ತೆ. ಮತ್ತೆ ಇದರ ಮೇನ್ ಹೈಲೈಟ್ ಏನು ಅಂತಂದ್ರೆ ಬ್ಯಾಕ್ ಸೈಡ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮ್ಮ ಯಾವ್ದಾದ್ರು ಸಿಲ್ಕ್ ಸೀರೆಗೆ ಗ್ರೀನ್ ಕಲರ್ ಬ್ಲೌಸ್ ಬೇಕಿತ್ತು ಅರ್ಜೆಂಟ್ ಆಗಿ ಅಂತ ಅಂದ್ರೆ ಖಂಡಿತವಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಇದ್ರ ಬ್ಯಾಕ್ ಡಿಸೈನ್ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಅಂದ್ರೆ ನಾನು ಫೋಟೋ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ಇದು ಮಾತ್ರ, ಕಾಣಿಸ್ತಿದೆಯಲ್ಲ. ಮತ್ತೆ ಇದು ಫ್ರಂಟ್ ಹುಕ್ ಆಗಿರುತ್ತೆ, ಮತ್ತೆ ಪ್ಯಾಡೆಡ್ ಆಗಿರುತ್ತೆ. ಸಾಫ್ಟ್ ಆಗಿದೆ ಮೆಟೀರಿಯಲ್. ಈ ತರ ಸೀಕ್ವೆನ್ಸ್ ವರ್ಕ್ ಇರೋದ್ರಿಂದ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೇನೋ ಅಂತ ಅನ್ಕೋಬೇಡಿ. ಆತರ ಏನು ಅನ್ಕಂಫರ್ಟೇಬಲ್ ಫೀಲ್ ಆಗಲ್ಲ, ಕಂಫರ್ಟೇಬಲ್ ಆಗಿ ಇದೆ. ಹಾಗೇನೆ ನಾನು ಅಷ್ಟು ಬ್ಲೌಸ್ ಗಳನ್ನ 36 ಸೈಜ್ ಅಲ್ಲಿ ತರಿಸಿದೀನಿ. 36 ಆಲ್ಟ್ರೇಬಲ್ ಅಂತ ಬರುತ್ತಲ್ಲ, ಆ ಸೈಜ್ ಅಲ್ಲಿ ತರಿಸಿದೀನಿ. ಸೊ ಸ್ವಲ್ಪ ಏನಾದ್ರು ಆಲ್ಟ್ರೇಷನ್ ಇದ್ರೆ ಮಾಡ್ಕೊಳ್ಬಹುದು ಅಂತ ಹೇಳಿ, ನೀವು ನಿಮ್ಮ ಸೈಜ್ ಏನಿದೆ ಅದ್ರ ಅಕಾರ್ಡಿಂಗ್ ತರಿಸಬಹುದು. ಕೆಲವೊಂದು ಬ್ಲೌಸ್ ನಿಮ್ಗೆ 44, 48 ವರೆಗೂ ಅವೈಲೇಬಲ್ ಇರುತ್ತೆ. ಕೆಲವೊಂದು ಜಸ್ಟ್ 36 ವರೆಗೆ ಎಂಡ್ ಆಗಿರುತ್ತೆ. ಸೊ ಆತರ ನೀವು ಸೈಜ್ ಗಳನ್ನ ಅಲ್ಲಿ ನಾನು ನಿಮ್ಗೆ ಏನ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಸೈಜ್ ಸೆಲೆಕ್ಟ್ ಮಾಡಕ್ ಹೋದ್ರೆ ನಿಮ್ಮ ಯಾವ ಸೈಜ್ ಇದೆ ನೋಡ್ಬಿಟ್ಟು ಅದನ್ನ ನೀವು ಆಯ್ಕೆ ಮಾಡ್ಕೊಂಡು ತರಿಸ್ಕೊಳ್ಳಿ. ನಾನು 36 ಸೈಜ್ ಅಲ್ಲೇನೆ ಅಷ್ಟು ಬ್ಲೌಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಸೈಜ್ ಅಕಾರ್ಡಿಂಗ್ ನೀವು ಆಯ್ಕೆ ಮಾಡ್ಕೋಬೇಕು. ಬನ್ನಿ ನೆಕ್ಸ್ಟ್ ಬ್ಲೌಸ್ ಹೇಗಿದೆ ಅಂತ ನೋಡೋಣ. ನೆಕ್ಸ್ಟ್ ಬ್ಲೌಸ್ ಈ ಪ್ಯಾಟರ್ನ್ ಅನ್ನ ನಾನು ಹಳೆ ಒಂದ್ 2-3 ವಿಡಿಯೋಸ್ ಅಲ್ಲೂ ಕೂಡ ರಿವ್ಯೂ ಮಾಡಿದ್ದೀನಿ. ಇದು ಕಲರ್ ಬೇರೆ ಅಷ್ಟೇನೆ, ಏನು ಡಿಫ್ರೆನ್ಸ್ ಇಲ್ಲ, ತುಂಬಾ ಏನು ಹೇಳುವಂತದ್ದು ಏನಿಲ್ಲ ಇದಕ್ಕೆ. ಇದು ಬ್ಯಾಕ್ ಹುಕ್ ಆಗಿರುತ್ತೆ, ಮತ್ತೆ ಪ್ಯಾಡೆಡ್ ಆಗಿರುತ್ತೆ. ಹಿಂದ್ಗಡೆಗೆ ಟೈಯಿಂಗ್ ಡೋರಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ನೋಡಿ ಗಿಡ್ಡ ತೋಳಿಲ್ವಾ ಅಂತ ಒಬ್ರು ಕೇಳಿದ್ರಲ್ವ, ಇದು ನಿಮ್ಗೆ ಚೆನ್ನಾಗ್ ಅನ್ಸ್ಬೋದು. ಇದು ಗಿಡ್ಡ ತೋಳಿದೆ, ಏನೊಂದ್ 5 ಇಂಚ್ ಇರ್ಬೋದು ಅಷ್ಟೇನೆ ಲೆಂತ್. ಇದು ಶಾರ್ಟ್ ಸ್ಲೀವ್ಸ್. ಮತ್ತೆ ಫ್ರಂಟ್ ಸೈಡ್ ನೀವು ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ಈ ತರ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಇದು ನೀವು ಕ್ರಾಪ್ ಟಾಪ್ ಆಗಿ ಆ ತರ ಎಲ್ಲ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಟಿಕ್ಲಿ ವರ್ಕ್ ಇದೆ ಈ ತರ ಸ್ವಲ್ಪ ಟಿಕ್ಲಿ ವರ್ಕ್ ಇದ್ರೆ ಕೆಲವೊಮ್ಮೆ ನಮ್ಗೆ ಅನ್ಕಂಫರ್ಟೇಬಲ್ ಫೀಲ್ ಆಗಬಹುದು. ತುಂಬಾನೇ ಸೆನ್ಸಿಟಿವ್ ಇರೋರಿಗೆ ನೋಡಿ ತಗೊಳ್ಳಿ ಅಂತ ಹೇಳ್ಬೋದು ನಾನು. ನೋಡಿ ಈ ತರ ಇದೆ. ಉಳಿದಂತೆ ತುಂಬಾ ಚೆನ್ನಾಗಿದೆ, ವೇರ್ ಮಾಡೋದಕ್ಕಾಗ್ಲಿ ಮ್ಯಾಚ್ ಮಾಡ್ಕೊಳ್ಳೋದಕ್ಕಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು. ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನಾನು ಇದು ಆರೆಂಜ್ ಕಲರ್ ಅಲ್ಲಿ ತರಿಸಿದೀನಿ. ಇದು ನೀವು ಫ್ರಂಟ್ ಪಾರ್ಟ್ ನೋಡ್ಕೊಂಡ್ಬಿಡಿ, ಯಾಕಂದ್ರೆ ಬ್ಯಾಕ್ ಪಾರ್ಟ್ ಅಷ್ಟು ಬ್ಯೂಟಿಫುಲ್ ಆಗಿದೆ, ತೋರಿಸ್ತೀನಿ. ಹಾಗೆ ಇದು ನಿಮ್ಗೆ ಪ್ಯಾಡೆಡ್ ಬರ್ತಾ ಇದೆ. ನಾನು ಫಸ್ಟ್ ಒಂದು ಪಿಂಕ್ ಕಲರ್ ನಿಮ್ಗೆ ಏನ್ ತೋರಿಸಿದ್ನಲ್ಲ ಅದೇ ತರದ್ದೇ ಇದು, ಬಟ್ ಇದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಮತ್ತೆ ಇದು ಕೂಡ ಒಂಥರ ಸಿಲ್ಕ್ ಬಟ್ಟೆನೇನೋ ಅಂತ ಫೀಲ್ ಆಗುತ್ತೆ, ಆತರ ಶೈನ್ ಇದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಹಾಗೆ ಸ್ಲೀವ್ಸ್ಗೂ ಕೂಡ ಬ್ಯೂಟಿಫುಲ್ ಡಿಸೈನ್ ಮಾಡಿದ್ದಾರೆ, ವಿತ್ ಆರಿ ವರ್ಕ್ ಮಾಡಿದ್ದಾರೆ ನೋಡಿ. ಅಲ್ಲಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಲ್ಲಿ ನಿಮ್ಗೆ ಈ ತರ ಲೋಟಸ್ ಡಿಸೈನ್. ಈಗ ನೋಡಿ ಬ್ಯೂಟಿಫುಲ್ ಪಾರ್ಟ್ ನಾನು ಹೇಳಿದ್ನಲ್ಲ, ಬ್ಯಾಕ್ ಪಾರ್ಟ್ ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ, ಕಾಣಿಸ್ತಿದೆಯಲ್ಲ. ಸೊ ಈ ಒಂದು ಬ್ಯೂಟಿಫುಲ್ ಪ್ಯಾಟರ್ನ್ ನೋಡಿನೇ ನಾನು ಮರಳಾಗಿದ್ದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಬ್ಯಾಕ್ ಸೈಡು ಚೆನ್ನಾಗಿ ಕಾಣಿಸುತ್ತೆ ಇದು, ನೀವು ಸೀರೆಗಳ ಜೊತೆ ಮ್ಯಾಚ್ ಮಾಡ್ಕೊಂಡಾಗ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿದೆ. ಮತ್ತೆ ಉಳಿದಂತೆ ಬಟ್ಟೆ ಸಖತ್ ಕಂಫರ್ಟೇಬಲ್ ಆಗಿದೆ, ನೀವು ವೇರ್ ಮಾಡ್ಕೊಂಡ್ರೆ ಅನ್ಕಂಫರ್ಟ್ ತರ ಆತರ ಏನು ಫೀಲ್ ಆಗಲ್ಲ. ಯಾಕಂದ್ರೆ ಇದಕ್ಕೆ ಒಳಗಡೆ ಲೈನಿಂಗ್ ಕೂಡ ಚೆನ್ನಾಗಿ ಕೊಟ್ಟು ಮಾಡಿದ್ದಾರೆ. ಮತ್ತೆ ಇದು ಪ್ಯಾಡೆಡ್ ಆಗಿರುತ್ತೆ, ಮತ್ತೆ ಫ್ರಂಟ್ ಹುಕ್ ಆಗಿರುತ್ತೆ. ಬ್ಯಾಕ್ ಸೈಡ್ ನಿಮ್ಗೆ ಡೆಪ್ತ್ ಏನ್ ಇರೋದಿಲ್ಲ, ಬಿಕಾಸ್ ಡಿಸೈನ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಸ್ಲೀವ್ಸ್ ಇದು ಆಲ್ಮೋಸ್ಟ್ 3/4 ಸ್ಲೀವ್ಸ್ ಅಂತ ಹೇಳ್ಬೋದು. ತುಂಬಾ ಲೆಂತ್ ಇಲ್ಲ, ತುಂಬಾ ಶಾರ್ಟು ಇಲ್ಲ, ಆ ರೀತಿ ಇದೆ. ಚೆನ್ನಾಗಿದೆ, ಡೆಫಿನೆಟ್ಲಿ ಮಸ್ಟ್ ಬೈ. ಆರೆಂಜ್ ಕಲರ್ ಬ್ಲೌಸ್ ನೀವೇನಾದ್ರೂ ಹುಡುಕ್ತಿದ್ದೀರಾ ಅಂದ್ರೆ ತಗೊಳ್ಬಹುದು. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಇದು ನಿಮ್ಗೆ ಸ್ಲೀವ್ಲೆಸ್ ಬರ್ತಾ ಇದೆ, ರೆಡಿ ಸ್ಲೀವ್ಲೆಸ್ ಇದೆ. ಇದು ಕಾಣಿಸ್ತಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಕಾಲೇಜ್ ಗರ್ಲ್ಸ್ಗೆಲ್ಲ ಸಿಕ್ಕಾಪಟ್ಟೆ ಯೂಸ್ ಆಗತ್ತೆ ಅಂತ ಹೇಳ್ಬೋದು. ಕಲರ್ ನೋಡಿ, ಕಲರ್ ನೋಡಿನೇ ಇಷ್ಟಪಡ್ಬೇಕು. ನೋಡಿ ಈ ತರ ಇದೆ, ಕಾಣಿಸ್ತಿದೆಯಲ್ಲ. ಫುಲ್ ಎಂಬ್ರಾಯ್ಡ್ರಿ ಬರ್ತಾ ಇದೆ ನಿಮ್ಗೆ, ಕಂಪ್ಲೀಟ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಹಾಗೆ ಇದು ಫ್ರಂಟ್ ಏನ್ ಹೇಳ್ತಾರೆ ಪ್ಯಾಡೆಡ್ ಆಗಿರುತ್ತೆ, ಮತ್ತೆ ಬ್ಯಾಕ್ ಬಟನ್ ಆಗಿರುತ್ತೆ, ಬ್ಯಾಕ್ ಹುಕ್ ಇದೆ ನೋಡ್ತಿದ್ದೀರಲ್ಲ. ಮತ್ತೆ ಇಲ್ಲಿ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ.
ಇದಿಷ್ಟೇ ಅಲ್ಲದೆ ಇದು ನಿಮ್ಗೆ ಫ್ರಂಟ್ ಅಲ್ಲಿ ಈ ತರ ಬೆಲ್ಟ್ ರೀತಿ ಬಂದಿದೆ. ಏನ್ ಹೇಳ್ತಾರೆ, ನಂಗೆ ಕರೆಕ್ಟ್ ಆಗಿ ವಿಡಿಯೋದಲ್ಲಿ ಕಾಣ್ತಿದೆಯಲ್ವಾ ಗೊತ್ತಿಲ್ಲ. ಆ ಈ ತರ ಬೆಲ್ಟ್ ಬಂದಿದೆ. ಬೆಲ್ಟ್ ಅನ್ನ ಟೈ ಮಾಡ್ಕೊಳ್ತಾರಲ್ಲ, ಆ ತರ ಬೆಲ್ಟ್ ಕೂಡ ಅವೈಲೇಬಲ್ ಇದೆ ಇದಕ್ಕೆ. ಇದು ಇದ್ರ ಹೈಲೈಟ್ ಅಂತ ಹೇಳ್ಬೋದು. ಸೊ ಬೆಲ್ಟ್ ಟೈಯಿಂಗ್ ಕೊಟ್ಟಿದ್ದಾರೆ, ಸ್ಲೀವ್ಲೆಸ್ ಇದೆ, ಕಂಪ್ಲೀಟ್ ಎಂಬ್ರಾಯ್ಡ್ರಿ ಇದೆ, ಬ್ಯಾಕ್ ಹುಕ್ ಆಗಿರುತ್ತೆ, ಬ್ಯಾಕ್ ಟೈಯಿಂಗ್ ಇರುತ್ತೆ, ಮತ್ತೆ ಪ್ಯಾಡೆಡ್ ಆಗಿರುತ್ತೆ. ಇಷ್ಟೇ ಅಲ್ಲದೆ ನಿಮ್ಗೆ ಒಳಗಡೆ ನೋಡಿ ಈ ತರ ಅಟ್ಯಾಚ್ಡ್ ಬಟ್ಟೆ ಕೂಡ ಕೊಟ್ಟಿದ್ದಾರೆ. ನೀವು ಸ್ಲೀವ್ಲೆಸ್ ಬೇಡ ಅಂತಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬಹುದು. ಅದಕ್ಕೂ ಕೂಡ ಇಲ್ಲಿ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲವೂ ಕೂಡ ಅವೈಲೇಬಲ್ ಇದೆ. ಸೊ ಒಳಗಡೆಗೆ ನಿಮ್ಗೆ ಸ್ಲೀವ್ಸ್ ಕೊಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್. ನಿಮ್ಗೆ ಸ್ಲೀವ್ಲೆಸ್ ಬೇಡ ಅಂತಂದ್ರೆ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಡೆಫಿನೆಟ್ಲಿ ಒಂದು ವರ್ತ್ ಬೈ. ಮತ್ತೆ ಇವಾಗ ಟ್ರೆಂಡ್ ಅಲ್ಲಿ ಇದೆಯಲ್ಲ, ಹಂಗಾಗಿ ನೀವು ಯಾರಾದ್ರೂ ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ನೋಡಿ, ನನ್ಗೆ ಇದು ಬೆಲ್ಟ್ ಇದೆಯಲ್ಲ ಎಕ್ಸ್ಟ್ರಾ, ಇದು ಇಷ್ಟ ಆಯ್ತು. ಕಾಣಿಸ್ತಿದೀರಾ ಇಲ್ಲಿ ಬೆಲ್ಟು? ಇದು ಇದ್ರ ಹೈಲೈಟ್ ಅಂತ ಹೇಳ್ಬೋದು. ಸೊ ಇದನ್ನ ನೆಕ್ಸ್ಟ್ ವಿಡಿಯೋ, ಇದು ಕಾಟನ್ ಪ್ರಿಯರಿಗೆ, ನನ್ನಂತವ್ರಿಗೆ ಇದು ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ಇದು ಸಿಂಪಲ್ ಆಗಿದೆ. ಇದಕ್ಕೆ ಅಂದ್ರೆ ಸಿಂಗಲ್ ಬಟ್ಟೆ ಇದು. ಇದಕ್ಕೆ ಯಾವ್ದೇ ಲೈನಿಂಗ್ ಏನು ಇರೋದಿಲ್ಲ. ಜಸ್ಟ್ ಪೈಪಿಂಗ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಫ್ರಂಟ್ ಹುಕ್ ಇದೆ. ಡೈಲಿ ವೇರ್ ಪರ್ಪಸ್ಗೆ ಅಥವಾ ಹಿಂಗೆ ಏನಾದ್ರು ಅಪರೂಪಕ್ಕೆ ಹಾಕೊಳ್ತೀವಿ ಅಥವಾ ಯಾವ್ದೋ ಒಂದು ಸೀರೆ ಇದೆ ಮ್ಯಾಚ್ ಮಾಡ್ಕೊಳ್ಬೇಕು, ಅದಕ್ಕೆ ಒಂದು ಅಪರೂಪ ಕೊಡೋದು ಅಂದ್ರೆ ನೀವು ಟ್ರೈ ಮಾಡ್ಬೋದು. ಇದು ಕೂಡ 3/4 ಸ್ಲೀವ್ಸ್ ಲೆಕ್ಕ ಬರ್ತಾ ಇದೆ. ಹಿಂದ್ಗಡೆಗೆ ಡೆಪ್ತ್ ಇರೋದಿಲ್ಲ. ಇದು ಇಷ್ಟೇ ಇದೆ ನೋಡಿ, ಡೀಪ್ ಜಾಸ್ತಿ ಇಲ್ಲ. ಕಾಣಿಸ್ತಿದೆ ಅನ್ಕೊಳ್ತೀನಿ. ಕಂಪ್ಲೀಟ್ ಬ್ಲೌಸ್, ಬಟ್ ಚೆನ್ನಾಗಿದೆ, ವರ್ತ್ ಬೈ. ಇಂಥದ್ದೆಲ್ಲ ಏನು ಅಂದ್ರೆ ಹಾಳೆ ಆಗೋದಿಲ್ಲ, ಮತ್ತೆ ವೇರ್ ಮಾಡೋಕ್ಕೂ ಕೂಡ ಸಿಕ್ಕಾಪಡೆ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಬ್ಲೂ ಕಲರ್ ಇದೆ ಇದು, ಬ್ಲೂ ಮತ್ತೆ ವೈಟ್, ಕಂಫರ್ಟಬಲ್ ಕಾಟನ್, ಚೆನ್ನಾಗಿದೆ, ವರ್ತ್ ಬೈ. ತೋರಿಸ್ತಿರೋ ನೆಕ್ಸ್ಟ್ ಬ್ಲೌಸ್ ಕೂಡ ನಿಮ್ಗೆ ಕಾಟನ್ ಆಗಿರುತ್ತೆ. ಅಜ್ರಕ್ ಕಾಟನ್ ಅಂತ ಹೇಳ್ತಾರಲ್ಲ, ಆ ತರದ್ದು. ಸೊ ಡಿಸೈನ್ ನೋಡಿ, ಇದು ಏನೇನೋ ಆಗಿದೆ. ಇದು ಸ್ವಲ್ಪ ಹೆವಿ ಡಿಸೈನ್ ಇದೆ. ಅಂದ್ರೆ ಬ್ಯಾಕ್ ಸೈಡ್ ಎಲ್ಲ ನಾನು ತೋರಿಸ್ತೀನಿ. ಇದು ನಿಮ್ಗೆ ಏನು ಅಂದ್ರೆ ಪ್ಯಾಡೆಡ್ ಆಗಿದೆ. ಹಾಗೆ ಕಲರ್ ಕಾಂಬಿನೇಷನ್ ನೋಡಿ, ಸ್ಲೀವ್ಸ್ಗೆ ಯಾವ ತರ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಸ್ವಲ್ಪ ಬ್ಲಾಕ್ ಇರುವಂತಹ ಯಾವ್ದಾದ್ರು ಸೀರೆ ಅಥವಾ ಮೆರೂನ್ ಸೀರೆ ಈ ತರ ಎಲ್ಲ ಇದ್ರೆ ಕಾಂಬಿನೇಷನ್ ಮಾಡ್ಕೊಳಕ್ ಚೆನ್ನಾಗಿರುತ್ತೆ. ಮತ್ತೆ ಇದ್ರ ಬ್ಯಾಕ್ ಪಾರ್ಟ್ ನೋಡಿ, ಇದು ನಿಮ್ಗೆ ಯಾವುದೇ ಹುಕ್ಕು ಅಥವಾ ಬಟನ್ ಏನು ಇಲ್ಲ. ಇದು ಹಿಂದೆ ಟೈ ಮಾಡ್ಬೇಕು. ಇಲ್ಲಿ ಹಿಂದೆಗಡೆ ಈ ತರ ಟೈ ಮಾಡೋದು ಇದು. ಸೊ ಮತ್ತೆ ಇದಕ್ಕೆ ಡೋರಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕೆಲಸ ಆಗಿದೆ ಈ ಬ್ಲೌಸ್ಗೆ, ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ತರ ಇದೆ. ಇದು ಟ್ರೆಂಡಿ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡ್ ತುಂಬಾ ಒಳ್ಳೆ ಕ್ಲಾಸಿ ಲುಕ್ ಬರುತ್ತೆ ಅಂತ ಹೇಳ್ಬೋದು ಈ ತರದ್ ಇಷ್ಟಪಡೋರಿಗೆ. ಹಿಂದ್ಗಡೆ ಟೈಯಿಂಗ್ ಇದೆ. ಇದು ಮಾತ್ರ, ಇದು ಯಾವುದೇ ಹುಕ್ಕು ಬಟನ್ ಏನು ಇರೋದಿಲ್ಲ. ಸೊ ಈ ತರದ್ದು ನೀವು ಹಾಕ್ತೀರಾ ಅಂದ್ರೆ ನೋಡ್ಬೋದು. ನೋಡಿ ಚೆನ್ನಾಗಿದೆ. ಪ್ಯಾಡೆಡ್ ಇರೋದ್ರಿಂದ ಏನು ಕಂಫರ್ಟೇಬಲ್ ಆಗಿನೇ ಇರುತ್ತೆ. ಹಿಂದ್ಗಡೆ ಟೈಯಿಂಗ್ ಇದ್ರು ಕೂಡ ಕಂಫರ್ಟೇಬಲ್ ಆಗಿ ವೇರ್ ಮಾಡ್ಕೊಳ್ಬಹುದು. ಯಾವುದೇ ಅನ್ಕಂಫರ್ಟ್ ಏನು ಫೀಲ್ ಆಗೋದಿಲ್ಲ. ಚೆನ್ನಾಗಿದೆ. ಇದು ಕೂಡ ವರ್ತ್ ಬೈ. ಟ್ರೆಂಡಿ ಆಗಿದೆ ಅಂತ ಹೇಳ್ಬೋದು. ಈ ಸಲದ ಕಲೆಕ್ಷನ್ ಅಲ್ಲಿ ಸುಮಾರಷ್ಟು ಟ್ರೆಂಡಿ ಬ್ಲೌಸ್ ಇದೆ ಅಲ್ವಾ. ನನ್ಗೆ ಇವಾಗ ಗೊತ್ತಾಗ್ತದೆ. ನಾನು ಆರ್ಡರ್ ಮಾಡ್ಬೇಕಾದ್ರೆ ನೋಡಿ ಮಾಡಿರ್ತೀನಿ, ಬಟ್ ಆಮೇಲೆ ಮರ್ತೋಗಿರ್ತೀನಲ್ಲ, ಈಗ ನೋಡಿದಾಗ ಗೊತ್ತಾಗ್ತಾ ಇದೆ. ಸೊ ಇವತ್ತು ನಾನು ತರಿಸಿರುವಂತದ್ದು ನೆಕ್ಸ್ಟ್ ಒನ್. ಇದು ನಿಮ್ಮೆಲ್ಲರ ಫೇವ್ರೆಟ್ ಸ್ಟ್ರೆಚಬಲ್ ಬ್ಲೌಸ್. ಎನಿ ಟೈಮ್ ಈಸಿ ಟು ವೇರ್, ಜಸ್ಟ್ ಸ್ಲಿಪ್ ಆನ್ ಮಾಡಿದ್ರೆ ಆಯ್ತು. ಬಟ್ ಇದ್ರ ಹೈಲೈಟ್ ಏನು ಅಂತಂದ್ರೆ ಇದ್ರ ಮೆಟೀರಿಯಲ್ ನೋಡಿ ಯಾವ ತರ ಇದೆ ಅಂತ ಹೇಳಿ. ಸಖತ್ ಸಾಫ್ಟ್ ಆಗಿ ಇದೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಕಂಫರ್ಟೇಬಲ್ ಆಗಿರುತ್ತೆ. ಮತ್ತೆ ವೇರ್ ಮಾಡ್ಕೊಳ್ಳೋದು ಕೂಡ ಈಸಿ, ನಿಮ್ಗೆಲ್ಲ ಗೊತ್ತಿರೋದೆ. ಸೊ ನೋಡಿ ಈ ತರ ಇದೆ. 3/4 ಸ್ಲೀವ್ಸ್ ನೋಡಿ, ಈ ತರ ಲೈಟ್ ಪಿಂಕ್ ಕಲರ್ ಅಲ್ಲಿ ಚಂದ ಕಾಣ್ತಾ ಇದೆ. ನೆಕ್ಸ್ಟ್ ಬ್ಲೌಸ್ ನಾನು ತೋರಿಸ್ತಿರೋದು ಬ್ಲಾಕ್ ಕಲರ್ ಮತ್ತೆ ವೆಲ್ವೆಟ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಮತ್ತೆ ಬ್ಲಾಕ್ ಕಲರ್ ಬ್ಲೌಸ್. ಕಂಪ್ಲೀಟ್ ಬ್ಲೌಸ್ಗೆ ಅಂದ್ರೆ ನೆಕ್ ಪೋರ್ಷನ್ಸ್ಗೆ ಈ ತರ ನಿಮ್ಗೆ ಗೋಲ್ಡನ್ ಲೇಸ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಹಾಫ್ ಸ್ಲೀವ್ಸ್ ಆಗಿರುತ್ತೆ. ಸ್ಲೀವ್ಸ್ ಕಾಣ್ತಿದೆಯಲ್ಲ, ಇಷ್ಟ ಇದೆ, ಚಂದ ಇದೆ ಈ ಬ್ಲೌಸ್. 36 ಸೈಜ್. ಫ್ರಂಟ್ ಪ್ಯಾಡ್ ಇದೆ, ಫ್ರಂಟ್ ಪ್ಯಾಡೆಡ್ ಆಗಿರುತ್ತೆ. ಮತ್ತೆ ಬ್ಯಾಕ್ ಸೈಡ್ ಇವಾಗ ನಾನು ಜಸ್ಟ್ ಏನ್ ಅಜ್ರಕ್ ಕಾಟನ್ ಅಲ್ಲಿ ತೋರಿಸಿದ್ನಲ್ಲ ಅದೇ ತರದಲ್ಲಿ ಇದು ಕೂಡ ಹಿಂದ್ಗಡೆಗೆ ನಿಮ್ಗೆ ಟೈಯಿಂಗ್ ಬರ್ತಾ ಇದೆ. ಕಾಣಿಸ್ತಿದೆಯಲ್ಲ. ಸೊ ಈ ಒಂದು ಡೋರಿ ಥ್ರೂ ನೀವು ಟೈ ಮಾಡ್ಕೋಬೇಕು. ಹಿಂದ್ಗಡೆ ನಿಮ್ಗೆ ಪ್ಯಾಡೆಡ್ ಬರ್ತಾ ಇದೆ. ಸೊ ಕಂಫರ್ಟೇಬಲ್ ಆಗಿ ವೇರ್ ಮಾಡ್ಕೋಬಹುದು. ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ವರ್ತ್ ಬೈ. ನೋಡಿ, ಯಾವ್ದಾದ್ರು ಸೀರೆಗೆ ನಿಮ್ಗೆ ಬ್ಲಾಕ್ ಬ್ಲೌಸ್ ಬೇಕು ಅಂತಿದ್ರೆ ವೇರ್ ಮಾಡ್ಕೋಬಹುದು. ನೋಡಿ, ವೆಲ್ವೆಟ್ ಮೆಟೀರಿಯಲ್ ಮತ್ತೆ ಒಳಗಡೆ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಕಂಫರ್ಟೇಬಲ್ ಆಗಿ ಇರುತ್ತೆ.
ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನಾನು ತೋರಿಸ್ತಿರೋದು ಇದು ನಿಮ್ಗೆ ರೆಡ್ ಕಲರ್ ಬ್ಲೌಸ್. ನಿಮ್ಗೆ ಯಾವ್ದಾದ್ರು ಸೀರೆಗೆ ರೆಡ್ ಕಲರ್ ಬ್ಲೌಸ್ ಬೇಕು ಅಂತ ನೋಡ್ತಿದ್ರೆ ಟ್ರೈ ಮಾಡಿ. ಚೆನ್ನಾಗಿದೆ, ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಬಂದಿದೆ. ಅದೇ ಒಂದೇ ತರ ಪ್ಯಾಟರ್ನ್ ಹಾಕೊಳಕ್ ಬೋರ್ ಆಗುತ್ತಲ್ವಾ, ಸ್ವಲ್ಪ ಸ್ವಲ್ಪ ಚೇಂಜ್ ಇರ್ಬೇಕು, ಏನಂತೀರಾ? ಸೊ ಇದ್ ನೋಡಿ, ಇದು ಮೆಟೀರಿಯಲ್ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನಾನು ಇದೇ ತರದ ಮೆಟೀರಿಯಲ್ ಅಲ್ಲಿ ಒಂದು ಗ್ರೀನ್ ತೋರಿಸಿದ್ನಲ್ಲ ಅವಾಗ್ಲೇ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ, ಅದೇ ತರ ಬರ್ತಾ ಇದೆ ಇದು. ಸೊ ಫ್ರಂಟ್ ಪ್ಯಾಡೆಡ್ ಆಗಿರುತ್ತೆ. ಇದ್ರ ಹೈಲೈಟ್ ಅಂದ್ರೆ ಇದ್ರ ಸ್ಲೀವ್ಸ್ ಪ್ಯಾಟರ್ನ್ ನೋಡಿ, ಗಮನಿಸಿ ಯಾವ ತರ ಇದೆ ಅಂತ ಹೇಳಿ. ಈ ತರ ಬರುತ್ತೆ ಸ್ಲೀವ್ಸ್ಗೆ, ನಿಮ್ಗೆ ಹತ್ರದಿಂದ ಕಾಣಿಸ್ತಿದೆ ಅನ್ಕೊಳ್ತೀನಿ. ಬಟನ್ಸ್ ಮತ್ತೆ ಈ ತರ ಪ್ಯಾಟರ್ನ್ ಡಿಫ್ರೆಂಟ್ ಇದೆ. ಮತ್ತೆ ಹಿಂದ್ಗಡೆಗೆ ಬ್ಯಾಕ್ ಸೈಡ್ ನೋಡಿ ಈ ತರ ಬರ್ತಾ ಇದೆ. ಇದು ಕೂಡ ಸ್ವಲ್ಪನೇ ಒಂದು ಒಂದು 2 ಹುಕ್ಸ್ ಇದೆ ಇದಕ್ಕೆ ಅಷ್ಟೇನೆ, ಹಿಂದ್ಗಡೆ ಬ್ಯಾಕ್ ಸೈಡು. ಮತ್ತೆ ಇದಕ್ಕೆ ಟೈಯಿಂಗ್ ಇದೆ. ಈ ತರ ಒಂದು ಸರ್ಕಲ್ ಆಕೃತಿಯಲ್ಲಿ ಬರುತ್ತೆ ಇದು ಟೈ ಮಾಡಿದ್ರೆ ನೀವು. ನಾನು ಅದ್ರ ಫೋಟೋ ಹಾಕಿರ್ತೀನಿ, ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಸೊ ಹಿಂದ್ಗಡೆಗೆ ಒಂದ್ ಸರ್ಕಲ್ ರೀತಿ ಬರುತ್ತೆ ಟೈ ಮಾಡ್ಕೊಂಡ್ಮೇಲೆ. ಚೆನ್ನಾಗಿದೆ ಇದು, ವೇರ್ ಮಾಡೋದಕ್ಕೆ ಕಂಫರ್ಟೇಬಲ್ ಆಗಿದೆ. ಯಾವ್ದಾದ್ರು ಸೀರೆಗೆ ರೆಡ್ ಬ್ಲೌಸ್ ಬೇಕು ಅಂತ ನೋಡ್ತಿದ್ರೆ ಟ್ರೈ ಮಾಡಿ. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ಇದು ಕಾಟನ್ ಪ್ರಿಯರಿಗೆ ಅಗ್ಯಾನ್. ಸೊ ನೋಡಿ ಎಷ್ಟು ಚಂದ ಇದೆ ಗೊತ್ತಾ. ಇದು ಒಂಥರ ಖಾದಿ ಕಾಟನ್ ಅಂತ ಹೇಳ್ತೀವಲ್ಲ, ಸಾಫ್ಟ್ ಬರುತ್ತೆ, ಆ ತರದ್ದು ಪ್ರೀಮಿಯಂ ಮೆಟೀರಿಯಲ್ ಗೊತ್ತಾಗ್ತಾ ಇದೆ ನನ್ಗೆ. ಹಾಗೆ ಇದಕ್ಕೆ ಈ ತರ ಫ್ರಂಟ್ ಸೈಡ್ ನೋಡಿ, ನಿಮ್ಗೆ ಈ ತರ ಇಲ್ಲಿ ಬಟನ್ಸ್ ಇದೆ, ಬಟ್ ಒಳಗಡೆ ನಿಮ್ಗೆ ಹುಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಮೇಲಿನಿಂದ ಬಟನ್ಸ್ ಕಾಣ್ತಾ ಇದೆ. ಹಾಗೆ ಇಲ್ಲಿ ಎಂಬ್ರಾಯ್ಡ್ರಿ ಬಾರ್ಡರ್ಗೆ ಈ ತರ ಒಂದು ಅಜ್ರಕ್ ಬಟ್ಟೆಯನ್ನ ಸ್ಟಿಚ್ ಮಾಡಿದ್ದಾರೆ. ಹಾಗೆ ಇದ್ರ ಹೈಲೈಟ್ ಏನು ಅಂದ್ರೆ ಇದಕ್ಕೆ ನಿಮ್ಗೆ ಪಾಂಪಾಮ್ ಬಾಲ್ಸ್ ನೋಡಿ, ಇಲ್ಲಿ ಥರ್ಮಕೋಲ್ ಬಾಲ್ಸ್ ಹಾಕಿದ್ದಾರೆ ತುದಿ ಕಡೆ ಸ್ಲೀವ್ಸ್ಗೆ. ಚೆನ್ನಾಗಿದೆ ಇದು, ಇದಿಷ್ಟ ಆಯ್ತು ನನ್ಗೆ. ಹಾಗೇನೆ ಇಲ್ಲಿ ನಿಮ್ಗೆ ಸ್ಲೀವ್ಸ್ಗೆ ಬರೋದು ಬ್ಯೂಟಿಫುಲ್ ಪಾರ್ಟ್ ನೋಡಿ ಎಂತ ಚೆನ್ನಾಗಿದೆ ಅಂತ ಹೇಳಿ. ಸೊ ಈ ತರ ಒಂದು ಪಿಕಾಕ್ ಡಿಸೈನ್ ಮಾಡಿದ್ದಾರೆ, ಎಂಬ್ರಾಯ್ಡ್ರಿ ಪಿಕಾಕ್ ಡಿಸೈನ್ 2 ಸ್ಲೀವ್ಸ್ಗೂ ಅದಿದೆ. ಹಾಗೇನೆ ಬ್ಯಾಕ್ ಸೈಡ್ ಬ್ಯೂಟಿಫುಲ್ ಪಿಕಾಕ್ ನೋಡಿ ಚಂದ ಇದೆ ಅಂತ ಹೇಳಿ. ಮತ್ತೆ ಇಲ್ಲಿ ತುದಿ ಕಡೆನೂ ಕೂಡ ನಿಮ್ಗೆ ಥರ್ಮಕೋಲ್ ಬಾಲ್ಸ್ ನ ಅಟ್ಯಾಚ್ ಮಾಡಿದ್ದಾರೆ, ಕಾಣಿಸ್ತಿದೆಯಲ್ಲ. ಸೊ ಓವರ್ ಆಲ್ ಇದು ಕೂಡ ಒಂದು ಬ್ಯೂಟಿಫುಲ್ ಬ್ಲೌಸ್, ಮಸ್ಟ್ ಬೈ ಅಂತಾನೆ ಹೇಳ್ತೀನಿ ನೋಡಿ. ಅಂದ್ರೆ ಪ್ಯೂರ್ ವೈಟ್ ಇಲ್ಲ, ಆಫ್ ವೈಟ್, ಒಂಥರ ಕ್ರೀಮಿಶ್ ಕಲರ್ ಇದೆ, ಚಂದ ಇದೆ ಇದು. ಡೆಫಿನೆಟ್ಲಿ ಮಸ್ಟ್ ಬೈ. ನೀವೇನಾದ್ರೂ ಕ್ರೀಮ್ ಕಲರ್ ಬ್ಲೌಸ್ ಬೇಕು, ಒಂದು ಪ್ರೀಮಿಯಂ ಮೆಟೀರಿಯಲ್ ಕ್ವಾಲಿಟಿ ಅಂತ ಅಂದ್ರೆ ಟ್ರೈ ಮಾಡಿ. ಫೈನಲ್ ಬ್ಲೌಸ್ ಯಾವ ತರ ಇದೆ, ಇದು ಕೂಡ ಅಷ್ಟೇನೆ, ನಿಮ್ಗೆ ಪ್ಯೂರ್ ವೈಟ್ ಅಲ್ಲ, ಸ್ವಲ್ಪ ಆಫ್ ವೈಟ್ ಕಲರ್ ಅಲ್ಲಿ ಇದೆ. ಮತ್ತೆ ಇದಕ್ಕೂ ಕೂಡ ಅಷ್ಟೇನೆ, ನಿಮ್ಗೆ ಮುಂದ್ಗಡೆ ಏನ್ ಬಟನ್ಸ್ ಕಾಣುತ್ತೆ, ಇದು ಬಟನ್ಸ್ ಜಸ್ಟ್ ಶೋ ಪರ್ಪಸ್ ಇರುವಂತದ್ದು. ಒಳಗಡೆ ನಿಮ್ಗೆ ಹುಕ್ಸ್ ಕೊಟ್ಟಿದ್ದಾರೆ, ಸೊ ಹುಕ್ಸ್ ಯೂಸ್ ಮಾಡಬಹುದು. ಹಾಗೆ ಇದು ಪ್ಯಾಡೆಡ್ ಆಗಿರುತ್ತೆ, ಹಾಗೆ ಇದು ನಾನ್ ಪ್ಯಾಡೆಡ್, ಸಾರಿ. ಸೊ ಇದು ನಾನ್ ಪ್ಯಾಡೆಡ್ ಬಂದಿದೆ. ಮತ್ತೆ ಬಟ್ಟೆ ನೋಡಿ ಹತ್ರದಿಂದ, ಚಿಕನ್ ಕಾರಿ ಬಟ್ಟೆ ಅಂತ ಹೇಳ್ತೀವಲ್ಲ ಆ ತರದ್ ಬಟ್ಟೆ ಇದು. ಸ್ಲೀವ್ಸ್ ಈ ತರ ಬಂದಿದೆ. ಸೊ ಕಂಪ್ಲೀಟ್ ಬ್ಲೌಸ್ ನಿಮ್ಗೆ ಇದೇ ತರ ಸಾಫ್ಟ್ ಆಗಿ ಚೆನ್ನಾಗಿದೆ, ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟಬಲ್ ಆಗಿ ಇದೆ. ಈ ಬ್ಲೌಸ್ ಅನ್ನು ಯೂಸ್ ಮಾಡಿ ನಾನೊಂದು ರೀಲ್ ಮಾಡಿದೀನಿ, ಅದನ್ನ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೀವು ನೋಡಬಹುದು. ಸೊ ಓವರ್ ಆಲ್ ಇದು ಕೂಡ ಒಂದು ವರ್ತ್ ಬೈ ಅಂತಾನೆ ಹೇಳ್ತೀನಿ ನೋಡಿ. ಬ್ಯಾಕ್ ಸೈಡ್ ಈ ರೀತಿ ಕಂಪ್ಲೀಟ್ ಬಂದಿದೆ, ಬ್ಯಾಕ್ ಸೈಡ್ ಯಾವುದೇ ಡಿಸೈನ್ ಇಲ್ಲ. ಬಟ್ ನೀವು ಯಾವ್ದಾದ್ರು ಕಾಟನ್ ಸ್ಯಾರೀಸ್ ಎಲ್ಲ ತಗೊಂಡ್ರೆ ಅದಕ್ಕೆ ಒಂದು ವೈಟ್ ಕಲರ್ ಬ್ಲೌಸ್ ಬೇಕು ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಎಲ್ಲಾ ಸೀರೆಗೂ ನಾವು ಬ್ಲೌಸ್ ಹೊಲ್ಸ್ಕೊಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಕೆಲವು ಸೀರೆಗಳು ವರ್ಷಕ್ಕೆ ಒಂದ್ಸಲನೂ ಕೂಡ ಉಟ್ಕೊಳ್ಳೋದಿರಲ್ಲ. ಅಂತ ಸೀರೆಗಳಿಗೆಲ್ಲ ಈ ತರದ್ ಒಂದಷ್ಟು ಕಾಮನ್ ಕಲರ್ ಬ್ಲೌಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಸೀರೆಗಳ ಜೊತೆ ಕಾಂಬಿನೇಷನ್ ಮಾಡ್ಕೊಳ್ಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ನೀವೇನಂತೀರಾ? ನೀವು ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲೌಸ್ ಕಲೆಕ್ಷನ್, ನಿಮ್ಗೆ ಹೇಗ್ ಅನಿಸ್ತು? ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ. ಇವತ್ತಿನ ಕಲೆಕ್ಷನ್ ಅಲ್ಲಿ ನನಗೇನೆ ಪರ್ಸನಲ್ ಆಗಿ ಒಂದ್ 5-6 ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ, ಇಟ್ಕೊಳ್ಳೇಬೇಕು ಅನ್ನೋ ತರ ಫೀಲ್ ಅನಿಸ್ತು. ಸೊ ನಿಮ್ಗೆ ಹೇಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕಿಗೋಸ್ಕರ ನಮ್ಮ ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಸೊ ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ಹೊಸ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್.